ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಜಪಾನೀಸ್ ಮಿಂಟ್ ಅಥವಾ ವಿಲಾಯಿತಿ ಪುದೀನ ಇದರ ಕುರಿತು ತಿಳ್ಕೊಳ್ಳೋಣ. ಇದನ್ನ ಮೆಂತಾ ಆರ್ವೆನ್ಸಿಸ್ ಅಂತ ವೈಜ್ಞಾನಿಕವಾಗಿ ಕರೀತಾರೆ. ಇದು ಲ್ಯಾಮೇಸಿ ಅನ್ನುವಂಥ ಒಂದು ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಇದರಲ್ಲಿ ನಾವು ಎಲೆಗಳನ್ನು ಮತ್ತು ಕಾಂಡಗಳನ್ನು ಕೂಡ ಔಷಧಿ ಗುಣಕ್ಕಾಗಿ ಹಾಗೆ ಇದರಲ್ಲಿರುವ ಸುಗಂಧ ದ್ರವ್ಯಕ್ಕಾಗಿ ಕೂಡ ಬಳಸ್ಕೋಬಹುದು. ಇದರಲ್ಲಿ ಕೂಡ ಮೆಂಥಾಲ್ ಅನ್ನುವಂಥ ಒಂದು ಸಕ್ರಿಯ ಪದಾರ್ಥ ಇದೆ. ಪ್ರಮುಖವಾಗಿ ಈ ಒಂದು ಜಪಾನೀಸ್ ಮಿಂಟನ್ನು ನಾವು ಜೀರ್ಣಕ್ರಿಯೆ ತೊಂದರೆ ಇರ್ಬೋದು ಅಥವಾ ಹೊಟ್ಟೆಯಿಂದ ಯಾವುದೇ ತೊಂದರೆ ಇರ್ಬೋದು, ಉದರಶೂಲೆ ಅಥವಾ ಅತಿಸಾರ ಇರ್ಬೋದು, ಡಿಸೆಂಟ್ರಿ. ಸೊ ಈ ಥರ ಆದಾಗ ನಾವು ಈ ಒಂದು ಎಲೆಗಳನ್ನು ಸೇವನೆಗೆ ಕೂಡ ಬಳಸ್ಕೋಬಹುದು. ಹಾಗೆ ಜೊತೆಗೆ ಶ್ವಾಸಕೋಶದ ತೊಂದರೆಗಳಾದಂತಹ ಕೆಮ್ಮಿರ್ಬೋದು, ಶೀತ, ಅಸ್ತಮ ಇರ್ಬೋದು, ನಂತರ ಗಂಟಲಿನ ಸೋಂಕನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಜಪಾನೀಸ್ ಮಿಂಟನ್ನು ಬಳಸಲಾಗುತ್ತೆ. ಜೊತೆಗೆ ಇದು ನೋವು ನಿವಾರಕವಾಗಿ ಕೂಡ ಗುಣವನ್ನು ಹೊಂದಿದೆ. ಕೀಲು ನೋವು ಇರ್ಬೋದು, ತಲೆನೋವು ಹಾಗೆ ಹಲ್ಲು ನೋವಿಗೂ ಕೂಡ ಇವುಗಳನ್ನು ನಾವು ಬಳಸ್ತಕ್ಕಂಥದ್ದನ್ನ ನೋಡಿದ್ದೀವಿ. ಜೊತೆಗೆ ಚರ್ಮ ಮತ್ತು ಯಕೃತ್ತಿನ ತೊಂದರೆಗಳು, ಕಾಮಾಲೆ, ಚರ್ಮದ ಸೋಂಕುಗಳು ಹಾಗೆ ಈ ಯಕೃತ್ತಿನ ಚಿಕಿತ್ಸೆಗಳಲ್ಲೂ ಕೂಡ ಹೆಚ್ಚಾಗಿ ಇದನ್ನು ಬಳಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಹಾಗೆ ಇದನ್ನು ಸೇವನೆ ಮಾಡೋದ್ರಿಂದ ರಕ್ತದೊತ್ತಡವನ್ನು ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ಇದು ಕಡಿಮೆಯಾಗಿ ಅಥವಾ ನಿರ್ವಹಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇದು ಆ್ಯಂಟಿ ಮೈಕ್ರೋಬಿಯಲ್ ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕುಗಳನ್ನು ವಿರೋಧಿಸುವ ಒಂದು ಶಕ್ತಿಯನ್ನು ಹೊಂದಿದೆ. ಈ ಎಲೆಗಳನ್ನು ಕೂಡ ನಾವು ಸೇವನೆ ಮಾಡ್ಬೋದು. ಹಾಗೆ ಇದರ ಎಲೆಗಳಿಂದ ಎಣ್ಣೆಯನ್ನು ತೆಗಿತಾರೆ, ಅದನ್ನು ಕೂಡ ಬಳಸ್ಕೋಬೋದು. ಇದನ್ನು ಹೆಚ್ಚಾಗಿ ಮೆಡಿಕಲ್ಗಳಲ್ಲಿ, ಟೂತ್ಪೇಸ್ಟ್ಗಳಲ್ಲಿ ಹಾಗೆ ನಂತರ ಟಿಕ್ ಟ್ಯಾಕ್ ಅಂತೀವಿ ನಾವು, ಇವುಗಳಲ್ಲೂ ಕೂಡ ಬಳಸ್ಕೋಬಹುದು ನಾವು. ಇದಿಷ್ಟು ಜಪಾನೀಸ್ ಮಿಂಟ್ ಅಥವಾ ವಿಲಾಯಿತಿ ಪುದೀನ ಅಥವಾ ಮೆಂತಾ ಆರ್ವೆನ್ಸಿಸ್ ಕುರಿತು ಮಾಹಿತಿ. ಧನ್ಯವಾದಗಳು.